ಸಮಯದಲ್ಲಿ ಎದ್ದು ಮೊರೆಯಿಟ್ಟೆನು. ನಿನ್ನ ವಾಕ್ಯವನ್ನು ನಿರೀಕ್ಷಿಸಿಕೊಂಡಿದ್ದೇನೆ. ಪ್ರೀತಿಯ ಬಿಗ್ ಜೆ ಟಿವಿ ವೀಕ್ಷಕರೇ, ಮುಂಜಾನೆ ಮುತ್ತುಗಳು ಮಾರ್ನಿಂಗ್ ಪರ್ಲ್ ಎಂಬ ವಿಶೇಷವಾದ ಸಂಚಿಕೆಯೊಂದಿಗೆ ನಿಮ್ಮೊಂದಿಗೆ ಈ ದಿವಸವು ಕರ್ತನ ವಾಕ್ಯದಿಂದ ಈ ದಿನದ ನಿಮ್ಮ ಆಶೀರ್ವಾದಕ್ಕಾಗಿ, ಈ ದಿನದ ನಿಮ್ಮ ದೈನಂದಿನವಾದ ನಡೆಸುವಿಕೆಗಾಗಿ ಕರ್ತನು ನಿಮ್ಮನ್ನು ಕಾಪಾಡಿ, ಕರ್ತನು ನಿಮ್ಮನ್ನು ಬಲಪಡಿಸಿ ದೈವಿಕವಾದ ಸಮಾಧಾನದಲ್ಲಿ ನೀವು ಜೀವಿಸುವುದಕ್ಕೋಸ್ಕರ ದೇವರ ವಾಕ್ಯದ ವಾಗ್ದಾನ ಆಲೋಚನೆಯೊಂದಿಗೆ ನಿಮಗಾಗಿ ಪ್ರಾರ್ಥಿಸಲು ನಾವಿದ್ದೀವಿ. ಈ ದಿವಸಕ್ಕಾಗಿ ಕರ್ತನು ನಮಗೆ ನೀಡಿದಂಥ ಇಂದಿನ ಮುಂಜಾನೆ ಮುತ್ತು ಕಾರ್ಯಕ್ರಮದ ವಾಗ್ದಾನ ವಾಕ್ಯವನ್ನು ನೋಡಿಕೊಳ್ಳೋಣ. ಜ್ಞಾನೋಕ್ತಿಗಳು 16ನೇ ಅಧ್ಯಾಯ 7ನೇ ವಾಕ್ಯ. ಯೆಹೋವನು ಒಬ್ಬನ ನಡತೆಗೆ ಮೆಚ್ಚಿದರೆ ಅವನ ಶತ್ರುಗಳನ್ನು ಮಿತ್ರರನ್ನಾಗಿ ಮಾಡುವನು. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ದೇವರು ಒಬ್ಬನ ನಡತೆಗೆ ಮೆಚ್ಚಿದರೆ, ದೇವರು ನಮ್ಮನ್ನು ಮೆಚ್ಚಿದರೆ, ನಮ್ಮ ನಡತೆಗಳು ದೇವರಿಗೆ ಮೆಚ್ಚುಗೆ ಆದರೆ ನಮಗೆ ಯಾರು ವಿರೋಧಿಗಳು ಇರುವುದಿಲ್ಲ. ಅದರರ್ಥ ವಾಕ್ಯವು ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದೆ, ಎಲ್ಲಿ ಯಾವುದು ಸರಿ ಇರಬೇಕು. ನಾವು ಅನೇಕ ಬಾರಿ ನಮ್ಮ ಈ ಜೀವಿತದಲ್ಲಿ ಅನೇಕರ ಒಂದು ದೂಷಣೆಗಳನ್ನು ನೋಡಿ, ಅಯ್ಯೋ ಯಾಕೆ ಅವ್ರು ನಮ್ಮನ್ನು ದ್ವೇಷಿಸ್ತಾರೆ, ನಾನು ಆ ರೀತಿ ಗೊಂದಲಗಳು ಒತ್ತಡಗಳಲ್ಲಿ ಜೀವಿಸ್ತೇವೆ. ಆದರೆ ಬೈಬಲ್ ಭಾಳ ಸ್ಪಷ್ಟವಾಗಿ ಹೇಳ್ತದೆ, ಯೆಹೋವನು ಒಬ್ಬನ ನಡತೆಗೆ ಮೆಚ್ಚಿದರೆ ಮೊದಲು ನಾವು ಮಾಡಬೇಕಾದದ್ದು ದೇವರಿಗೆ ಮೆಚ್ಚುಗೆ ಉಳ್ಳವರಾಗಿ ಜೀವಿಸಬೇಕು, ದೇವರಿಗೆ ಮೆಚ್ಚುಗೆ ಉಳ್ಳವರಾಗಿ ಜೀವಿಸಬೇಕು. ಇವತ್ತು ನಿಮ್ಮನ್ನು ಎಷ್ಟು ಜನರು ದ್ವೇಷಿಸ್ತಿರಲಿ, ನಿಮ್ಮ ಪರಿಸ್ಥಿತಿಗಳು ಹೇಗಿರಲಿ, ನೀವು ಅದನ್ನು ನೋಡಬೇಡ್ರಿ. ನಿಮ್ಮ ಗುರಿ ಒಂದಾಗಿರಲಿ. ಈ ದಿವಸ ದೇವರು ನನಗೆ ಹೇಳಿದ್ದಾನೆ, ಮಗನೇ ಮಗಳೇ, ನೀನು ನನಗೆ ಮೆಚ್ಚುಗೆಯುಳ್ಳ ಜೀವಿತವನ್ನು ಜೀವಿಸು, ಉಳಿದದ್ದೆಲ್ಲವನ್ನು ನಾನು ನೋಡಿಕೊಳ್ತೀನಿ ಎಂಬುದಾಗಿ ದೇವರು ನುಡಿಯುತ್ತಿದ್ದಾನೆ. ದೇವರ ವಾಕ್ಯ ಹೇಳ್ತದೆ, ನಮ್ಮ ನಡತೆಯು ದೇವರಿಗೆ ಮೆಚ್ಚುಗೆಯಾಗಿರಬೇಕು. ಬಹಳ ಮುಖ್ಯವಾದ್ದು. ಆ ಮೆಚ್ಚುಗೆಯಲ್ಲಿ ನಾವು ಜೀವಿಸಬೇಕು. ದೇವರಿಗೆ ಮೆಚ್ಚುಗೆಯಾಗಿ ನಾವು ಜೀವಿಸಲೇಬೇಕು. ಆಗವೇ ನಮಗೆ ನಮ್ಮ ಎನಿಮೀಸ್, ದೇವರ ವಾಕ್ಯ ಹೇಳ್ತದೆ, ದೇ ವಿಲ್ ಬಿ ಅಟ್ ಪೀಸ್ ವಿತ್ ಅಸ್. ಸೊ ಎನಿಮಿ ಅಂದರೆ ಯಾರು? ಒಬ್ಬ ಸಂಬಡಿ ಹೂ ಹೇಟ್ಸ್ ಯು, ನಥಿಂಗ್ ಬಟ್ ಸಂಬಡಿ ಹೂ ಹೇಟ್ಸ್ ಯು. ಸೊ ಯೇಸು ಏನು ಹೇಳಿದಾರೆ ಅಂತ ಹೇಳಿದರೆ, ನಿನಗೆ ವೈರಿ ಒಂದು ಕೆನ್ನೆಗೆ ಯಾರಾದರೂ ಹೊಡೆದ್ರೆ ಇನ್ನೊಂದು ಕೆನ್ನೆಯನ್ನು ತೋರಿಸು, ನನಗೆ ಹಿಂಸಿಸುವವರಿಗಾಗಿ ಪ್ರಾರ್ಥಿಸು ಎಂಬುದಾಗಿ ಹೇಳಿದ್ದಾರೆ. ಸೊ ಆದರೆ ದೇವರ ಮಕ್ಕಳಾಗಿ, ಸೊ ನಮಗೆ ವೈರಿ ಎಂಬುದು ಯಾರೂ ಇಲ್ಲ, ಸೈತಾನನು ಬಿಟ್ಟರೆ ಯಾರೂ ಇಲ್ಲ, ಯಾರು ವೈರಿಗಳಿಲ್ಲ. ಆದರೆ ಪ್ರಾಕ್ಟಿಕಲ್ ಆಗಿ ಬರುವಾಗ ಏನಾಗ್ತದೆ, ಕ್ರಿಸ್ತನನ್ನು ನಂಬಿರುವ ನಾವುಗಳು, ನಮ್ಮ ಕುಟುಂಬಸ್ಥವರಾಗಲಿ ಅಥವಾ ನಮ್ಮ ನೆರೆಹೊರೆಯವರಾಗಲಿ ನಮ್ಮ ಮಿತ್ರರಾಗಲಿ ಸಮ್ಟೈಮ್ಸ್ ಅಗೇನ್ಸ್ಟ್ ಆಗಿರ್ತಾರೆ. ಸೊ ಕೆಲವೊಮ್ಮೆ ಅನೇಕರು ಹಿಂಸೆಯನ್ನು ಅನುಭವಿಸ್ತಾರೆ, ಕೆಲವೊಮ್ಮೆ ಹೇಟ್ರೆಡ್ಸನ್ನು ಅನುಭವಿಸ್ತಾರೆ. ಆದರೆ ನಾವು ದೇವರಿಗೆ ವಿಧೇಯರಾಗಿ ನಡೆಯುವುದರಾದರೆ, ಆತನಿಗೆ ವಿಧೇಯನಾಗಿ ಜೀವಿಸಿ ಕರ್ತನಿಗೆ ನಾವು ಮೆಚ್ಚುಗೆಯಾಗಿ ಜೀವಿಸುವುದಾದರೆ, ಕರ್ತನು ಸಹ ಪರಿಸ್ಥಿತಿಗಳನ್ನು ಬದಲಾಯಿಸ್ತಾನೆ. ಸೊ ಗಾಡ್ ನೋಸ್ ದ ಹಾರ್ಟ್ ಆಫ್ ಎವ್ರಿ ಪರ್ಸನ್. ಸೊ ಎಲ್ಲರ ಹೃದಯಗಳನ್ನು ಬಲ್ಲ ದೇವರಾಗಿದ್ದಾನೆ. ನಮ್ಮ ಎನಿಮೀಸ್ ಅಂತ ನಮ್ಮನ್ನು ಯಾರು ಹೇಟ್ ಮಾಡ್ತಾರೋ ಅವರ ಹೃದಯ ಕೂಡ ನಮಗೆ ನಮ್ಮ ದೇವರಿಗೆ ಗೊತ್ತು. ಸೊ ಆತನು ಬದಲಾಯಿಸೋ ಶಕ್ತನಾಗಿದ್ದಾನೆ. ಆದರೆ ನಮ್ಮ ಕೆಲಸ ಏನಂತ ಹೇಳಿದ್ರೆ, ವಿ ಮಸ್ಟ್ ಲವ್ ದೆಮ್ ಆ್ಯಂಡ್ ಪ್ರೇ ಫಾರ್ ದೆಮ್. ಸೊ ನಾವು ಯಾವಾಗ ಅವರಿಗಾಗಿ ಪ್ರಾರ್ಥಿಸಿ ಅವರಿಗಾಗಿ ನಾವು ವಿಜ್ಞಾಪಿಸುತ್ತೇವೋ, ಪ್ರೀತಿಸುತ್ತೇವೆ, ಕರ್ತನವರ ಹೃದಯವನ್ನು ಬದಲಾಯಿಸುವವನಾಗಿದ್ದಾನೆ. ನಿಮ್ಮ ಎನಿಮೀಸ್ ನಿಮ್ಮೊಂದಿಗೆ ಒಳ್ಳೆಯದಾಗಿ ಇರಬೇಕಾದ್ರೆ, ಇಫ್ ಯುವರ್ ಎನಿಮೀಸ್ ವಾಂಟ್ ಟು ಬಿ ಗುಡ್ ವಿತ್ ಯು, ದೆನ್ ದೇರ್ ಈಸ್ ಓನ್ಲಿ ಒನ್ ಕಂಡೀಷನ್. ಒಂದೇ ಒಂದು ಕಂಡೀಷನ್ ದೇವರು ಹೇಳಿದೆ, ಏನಂತ ಹೇಳಿದರೆ, ದೇವರಿಗೆ ಮೆಚ್ಚುಗೆಯಾಗಿಯೇ ಜೀವಿಸಬೇಕು. ಸೊ ದಿಸ್ ಈಸ್ ದ ಅಲ್ಟಿಮೇಟ್ ಕಂಡೀಷನ್ ಗಾಡ್ ಹಸ್ ಗಿವನ್. ಸೊ ಇಫ್ ಎವ್ರಿ ಒನ್ ವಾಂಟ್ಸ್ ಟು ಬಿ ಎಟ್ ಪೀಸ್ ವಿತ್ ಯು, ಯು ಹ್ಯಾವ್ ಟು ಪ್ಲೀಸ್ ಗಾಡ್. ಎಸ್. ಸೊ ವಿದೌಟ್ ಪ್ಲೀಸಿಂಗ್ ಯು ಕೆನಾಟ್ ಬಿ ಎಟ್ ಪೀಸ್ ವಿತ್ ಎನಿಬಡಿ. ಸೊ ಇಲ್ಲಿ ನಾವು ಕೆಲವು ಎಕ್ಸಾಂಪಲ್ಸ್ ನೋಡೋದಾದರೆ, ಬೈಬಲ್ನಲ್ಲಿ ಯಾಕೊಬ್ಬ ಏಸಾವನನ್ನು ಚೀಟ್ ಮಾಡ್ತಾನೆ. ಚೀಟ್ ಮಾಡಿ ಹೋದಾಗ ಏಸಾವ್ ವಾಸ್ ಹೇಟಿಂಗ್ ಜೇಕಬ್. ಅವ್ರು ಟೋಟಲಾಗಿ ಹೇಟ್ ಮಾಡ್ತಾ ಇರ್ತಾನೆ. ಜೇಕಬ್ ಏನು ಮಾಡ್ತಾನೆ, ಹೋಗಿ ಗಾಡ್ ಸ್ಟ್ರೆಂಥನ್ಸ್ ಹಿಮ್. ಅವರು ದೇವರಿಗೆ ಮೆಚ್ಚುಗೆಯಾಗಿ ಜೀವಿಸ್ತಾ ಇರ್ತಾನೆ. ಸೊ ವೆನ್ ಹಿ ಹ್ಯಾಡ್ ಟು ಕಮ್ ಬ್ಯಾಕ್, ದೇವರು ಏಸಾವನ ಹೃದಯನ ಆಲ್ರೆಡಿ ರೆಡಿ ಮಾಡಿರ್ತಾನೆ. ಏಸಾವ್ ಎಕ್ಸೆಪ್ಟ್ಸ್ ಜೇಕಬ್. ಸೊ ಅದೇ ರೀತಿ ನಾವು ಯೋಸೆಫನ ಜೀವಿತದಲ್ಲಿ ನೋಡೋದಾದರೆ, ತನ್ನ ಸಹೋದರರೇ ಅವರಿಗೆ ಹೇಟ್ ಮಾಡಿರ್ತಾರೆ. ಯೋಸೆಫ ಏನು ಮಾಡ್ತಾನೆ, ಆತನು ಫೆರೋ ಅಂಡರ್ ಇರುವಾಗಲಾಗಲಿ ಅಥವಾ ಜೈಲಲ್ಲಿರುವಾಗಲಿ
ಅವನು ದೇವರಿಗೆ ಮೆಚ್ಚುಗೆಯಾಗಿ ಜೀವಿಸುತ್ತಿರೋದ್ರಿಂದ ಅವರಿಂದ ಇವನಿಗೆ ಫೇವರ್ ಒದಗಿ ಬಂತು. ಸಿಮಿಲರ್ ವೇ ಎಂಡ್ ಆಫ್ ದ ಡೇ ಲಾಸ್ಟಿಗೆ ಬರುವಾಗ, ಐಗುಪ್ತದಲ್ಲಿ ಬರಗಾಲ ಬರುವಾಗ ಸಹೋದರರೇ ಅವನಿಗೆ ದೆ ಫೆಲ್ ಎಟ್ ಇಸ್ ಫೀಟ್. ಸೊ ಒಂದಾಗುವಂಥದ್ದು ನಾವು ಅಲ್ಲಿ ಕೂಡ ನೋಡ್ತೇವೆ. ಸೊ ಗಾಡ್ ಮೆಲ್ಟೆಡ್ ದೇರ್ ಹಾರ್ಟ್ಸ್. ಇನ್ನೊಂದು ನೋಡೋದಾದರೆ ದಾವಿದನು. ಸೊ ದಾವಿದನ ಫಸ್ಟ್ ಬ್ಯಾಟಲ್ ಇದ್ದದ್ದೇ ಫಿಲಿಸ್ಟಿಯರ್ ಗೋಲಿಯಾತನೊಂದಿಗೆ. ಸೊ ಮುಂದಕ್ಕೆ ಹೋಗ್ತಾ ಹೋಗ್ತಾ ಆತನು ಸೌಲನೊಂದಿಗೆ ಇರುವಾಗ ಸೌಲ್ ಬಿಕೇಮ್ ಇಸ್ ಎನಿಮಿ. ಆ ಟೈಮಲ್ಲಿ ಡೇವಿಡಿಗೆ ಹೈಡಿಂಗ್ ಪ್ಲೇಸಸ್ ತುಂಬ ಹೋಗ್ತಾ ಇರುವಾಗ ಫಿಲಿಸ್ಟೀಸ್ ವೇರ್ ದ ಒನ್ ಹೂ ವೇರ್ ವಿತ್ ಇನ್ ಫೇವರ್ ಆಫ್ ಡೇವಿಡ್. ಸೊ ದಾವಿದನಿಗೆ ಫೇವರ್ ಆಗಿದ್ದದೇ ಫಿಲಿಸ್ಟಿಯರು. ಸೊ ಒಂದು ಕಾಲದಲ್ಲಿ ದೇ ವೇರ್ ದ ಎನಿಮೀಸ್, ಬಟ್ ನೆಕ್ಸ್ಟ್ ದೇ ಬಿಕೇಮ್ ದ ಫ್ರೆಂಡ್ಸ್, ದೇ ಬಿಕೇಮ್ ಇನ್ ಫೇವರ್ ಆಫ್ ಡೇವಿಡ್. ಸೊ ಹಾಗಿರುವಾಗ ದೇವರು ಈ ದಿನ ನಿಮ್ಮ ಜೀವಿತದಲ್ಲಿ ಏನಾದರೂ ಇಂಥ ಪರಿಸ್ಥಿತಿಗಳು ನೀವು ಎದುರಿಸುತ್ತಿರುವುದಾದರೆ ದೇವರು ನಿಮ್ಮೊಂದಿಗಿದ್ದಾನೆ, ದೇವರು ನಡೆಸ್ತಾನೆ. ಎನಿಮೀಸ್ ಹಾರ್ಟನ್ನು ಕೂಡ ದೇವರು ನಡೆಸುವಾತನಾಗಿದ್ದಾನೆ. ಈಗ ನಿಮ್ಮ ಕೆಲಸ ಜಾಗಗಳಲ್ಲಿ ಡೋಂಟ್ ಬಿ ಅ ಮ್ಯಾನ್ ಪ್ಲೀಸರ್, ಬಟ್ ಬಿ ಅ ಗಾಡ್ ಪ್ಲೀಸರ್. ಸೊ ನಾವು ಕೆಲವರನ್ನು ನೋಡ್ತೇವೆ, ತನ್ನ ಏಳಿಗೆಗಾಗಿ ಕೆಲಸ ಕಾರ್ಯಗಳಲ್ಲಿ ನಾನು ಮೇಲಾಗಿ ಕಾಣಬೇಕು, ನಾನೇನು ದೇ ಟ್ರೈ ಟು ಪ್ಲೀಸ್ their managers, please somebody. Few people go to an extent. ಆದರೆ one thing I want to tell you, if God is not there, you can't please your authorities. ಸೊ ನಿಮಗೆ ಏನಾದರೂ ಪೋಸ್ಟ್ಸ್ ಬೇಕು, ಏನೇ ಬೇಕಂತ ಹೇಳಿದರೆ ಡೋಂಟ್ ಪ್ಲೀಸ್ ಯುವರ್ ಹೈಯರ್ ಅಥಾರಿಟೀಸ್, ಬಟ್ ಪ್ಲೀಸ್ ಗಾಡ್. ಆವಾಗ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ವಿದೌಟ್ ಯು ಆಸ್ಕಿಂಗ್ ಯುವರ್ ಹೈಯರ್ ಅಥಾರಿಟೀಸ್, ಗಾಡ್ ವಿಲ್ ಮೇಕ್ ವರ್ಕ್. ದೇವರೇನು ಮಾಡ್ತಾನೆ, ನಿಮ್ಮ ಪೊಸಿಷನ್ಸನ್ನು ಅಲ್ಲಿ ಸೆಟ್ ಮಾಡ್ತಾನೆ ವಿದೌಟ್ ಯು ಆಸ್ಕಿಂಗ್, ಬಿಕಾಸ್ ಗಾಡ್ ಇಸ್ ಅ ಗಾಡ್ ಹೂ ಇಸ್ ಇನ್ ಕಂಟ್ರೋಲ್ ಆಫ್ ಎವ್ರಿ ಒನ್. ಎಸ್ ಪ್ರಿಯರೇ, ಈ ದಿವಸ ನೀವು ನಿಮ್ಮ ಎಲ್ಲ ಕಾರ್ಯಗಳಲ್ಲಿ ಸಮಾಧಾನವಾಗಿರಬೇಕು. ಕೆಲವು ಬಾರಿ ಈ ಲೋಕದ ಯಾತ್ರೆಯಲ್ಲಿ, ಹೌದು, ಈಗಾಗಲೇ ನಾವು ನೋಡಿದ ಹಾಗೆ ನಮಗೆ ವೈರಿಗಳು ಇಲ್ಲ. ನಮ್ಮ ಯೇಸು ಕ್ರಿಸ್ತನ ಬೋಧನೆ ನಾವು ಯಾರನ್ನೂ ದ್ವೇಷಿಸಬಾರ್ದು ಎಂಬುದಾಗಿ ಯೇಸು ನಮಗೆ ಕಲಿಸ್ಕೊಟ್ಟಿದ್ದಾನೆ. ಅದರಲ್ಲೂ ಈಗಾಗಲೇ ನಾವು ನೋಡಿದ್ದೀವಿ, ಒಂದು ಕೆನ್ನೆ ಹೊಡೆದ್ರೆ ಇನ್ನೊಂದು ಕೆನ್ನೆ ಕೊಡಬೇಕು. ನಮ್ಮನ್ನು ದ್ವೇಷಿಸುವವರಿಗಾಗಿ ಪ್ರಾರ್ಥಿಸಬೇಕು. ದೇರ್ ಇಸ್ ನೋ ಎನಿಮೀಸ್ ಫಾರ್ ಅಸ್. ನಮಗೆ ವಿರೋಧಿಗಳು ಇಲ್ಲ. ಆದರೂ ಯೇಸು ಕ್ರಿಸ್ತನ ಮೇಲೆ ನಾವು ಇಟ್ಟ ನಂಬಿಕೆ ನಿಮಿತ್ತ ಅನೇಕ ನಮ್ಮ ಕುಟುಂಬಸ್ಥರೇ ನಮಗೆ ವಿರೋಧಿಗಳಾಗಿ ಮಾರ್ಪಡ್ತಾರೆ. ಕೆಲವು ಬಾರಿ ಈಗಲೂ ನಮ್ಮನ್ನು ವೀಕ್ಷಿಸ್ತಿರೋ ನೀವು ಅನೇಕರು, ನಿಮ್ಮ ಕುಟುಂಬಸ್ಥರೇ ನಿಮ್ಮನ್ನು ದ್ವೇಷಿಸ್ತಿರ್ಬೋದು ಯೇಸು ಕ್ರಿಸ್ತನ ಮೇಲಿದ್ದ ನಂಬಿಕೆ ನಿಮಿತ್ತವಾಗಿ. ಹಾಗೆ ನಿಮ್ಮ ಕೆಲಸ ಕಾರ್ಯ, ನಿಮ್ಮ ವ್ಯವಹಾರ, ನಿಮ್ಮ ಆಫೀಸ್ನಲ್ಲಿ ಏನಾಗ್ತದೆ, ನಾವು ಕರ್ತನ ಮಕ್ಕಳು, ನಾವು ನಂಬಿಗಸ್ತಿಕೆ ಪ್ರಾಮಾಣಿಕತೆಯನ್ನು ಬಿಟ್ಟು ನಮಗೇನು ಮಾಡೋಕ್ಕಾಗಲ್ಲ. ಮನುಷ್ಯರು ಈ ಎರಡು ರೀತಿಯ ಜೀವಿತವನ್ನು ಜೀವಿಸ್ತಾರೆ, ಹಿಂದೆ ಮುಂದೆ. ಹಾಗೆ ನೀವು ಅಲ್ಲಿ ಯಾರನ್ನು ಪ್ಲೀಸಿಂಗ್ ಮಾಡೋದಕ್ಕೆ ಪ್ರಯತ್ನಿಸಿದೆ ಯಥಾರ್ಥವಾಗಿ ಜೀವಿಸುವಾಗ ಗೌರ್ಮೆಂಟ್ ಉದ್ಯೋಗದಲ್ಲಿರುವಂಥ ವಿಶ್ವಾಸಿಗಳು ನೀವು ಲಂಚ ತೆಗೆದುಕೊಳ್ಳೋದಿಲ್ಲ, ಪ್ರಾಮಾಣಿಕರಾಗಿರ್ತೀವಿ. ಇದೇನಾಗ್ತದೆ ಅಲ್ಲಿ ಏನಾಗ್ತದೆ, ಅದು ಉಲ್ಟಾ ಪಲ್ಟ ಆಗ್ತದೆ. ಅವ್ರಿಗೆ ಅದನ್ನು ಸಹಿಸ್ಕೊಳ್ಳೋಕ್ಕಾಗಲ್ಲ. ನಿಮ್ಮ ನೀತಿವಂತಿಕೆನೇ ಸಮ್ಟೈಮ್ ನಿಮ್ಮನ್ನು ದ್ವೇಷಿಸುವ ಹಾಗೆ ಮಾಡ್ತದೆ. ಆದರೆ ಇವತ್ತು ನಿಮ್ಮನ್ನು ಉತ್ತೇಜಿಸ್ತಿದ್ದೀವಿ, ನೀವು ಈ ರೀತಿಯಾಗಿ ಎಲ್ಲಿಯಾದರೂ ಯಾರಿಂದಲಾದರೂ ದ್ವೇಷಕ್ಕೆ ಒಳಗಾಗಿರೋದಾದರೆ ದೇವರು ನಿಮ್ಮ ಸಂಗಡ ಮಾತನಾಡ್ತಿದ್ದಾನೆ. ನಿಮ್ಮ ವಿರೋಧಿಗಳು ನಿಮ್ಮ ಸ್ನೇಹಿತರಾಗಿ ಮಾರ್ಪಡುವ ದಿನ ಬರ್ತದೆ. ಈಗಾಗಲೇ ನಾವು ನೋಡಿದ್ವಿ ಯೋಸೇಫನನ್ನು ವಿರೋಧಿಸಿದ ಸಹೋದರರು ಒಂದು ದಿವಸ ಆತನ ಪಾದಕ್ಕೆ ಅಡ್ಡ ಬೀಳುವ ಸ್ಥಿತಿ ಬಂತು. ನಾವು ಇಸಾಕನ ಜೀವಿತದಲ್ಲಿ ನೋಡ್ತೇವೆ, ಅಲ್ಲಿ ಫಿಲಿಷ್ಟಿಯರು ಆತನ ತಂದೆ ತೆಗೆದಂಥ ಬಾವಿಯನ್ನು ಅವರು ತಿರುಗಿ ಮುಚ್ಚಿಸ್ತಾರೆ, ಬಹಳ ಡಿಸ್ಟರ್ಬ್ ಮಾಡ್ತಾರೆ. ಅಲ್ಲಿಂದ ಅಬಿಮೆಲೆಕ ಇವರೆಲ್ಲ ಇಸಾಕನನ್ನು ಓಡಿಸ್ತಾರೆ. ದಿನ ಬರ್ತದೆ, ನೀವು ಬೇಕಾದರೆ 26ನೇ ಅಧ್ಯಾಯ ಆದಿಕಾಂಡ 12ನೇ ವಾಕ್ಯದ ನಂತರ 28ನೇ ವಾಕ್ಯಕ್ಕೆ ಬರುವಾಗ ಇಲ್ಲಿ ನೋಡ್ರಿ, ನಾವು ಕಾಣ್ತೇವೆ, ಇಲ್ಲಿ ಅಬಿಮೆಲೆಕನು ತಿರುಗಿ ಇಸಾಕನ ಬಳಿಗೆ ಬಂದು, ಯೆಹೋವನು ನಿನ್ನ ಸಂಗಡ ಇದ್ದಾನೆಂದು ನಮಗೆ ಸ್ಪಷ್ಟವಾಗಿ ಕಂಡು ಬಂದದ್ದರಿಂದ ನಾವು ಒಬ್ಬರಿಗೊಬ್ಬರು ಪ್ರಮಾಣಪೂರ್ವಕವಾಗಿ ಒಡಂಬಡಿಕೆ ಮಾಡಿಕೊಳ್ಳೋಣವೆಂದು ಆಲೋಚಿಸಿದೆವು. ನಾವು ನಿನಗೆ ಯಾವ ಕೇಡನ್ನು ಮಾಡದೆ ಹಿತವನ್ನೇ ಮಾಡಿ ನಿನ್ನನ್ನು ಸಮಾಧಾನದೊಡನೆ ಕಳಿಸಿದೆವಲ್ಲ, ಅದರಂತೆ ನೀನು ನಮಗೆ ಕೇಡನ್ನು ಮಾಡುವುದಿಲ್ಲ ಎಂಬುದಾಗಿ ಪ್ರಮಾಣ ಮಾಡಬೇಕು. ಇಲ್ಲಿ ಈ ಫಿಲಿಷ್ಟಿಯರಿಗೆ, ಅಬಿಮೆಲೆಕನಿಗೆ ಭಯ ಏನು ಗೊತ್ತಾ? ಇಸಾಕನ ಸಂಗಡ ದೇವರಿದ್ದಾನೆ. ಇವತ್ತು ನಿಮ್ಮನ್ನು ಯಾರು ವಿರೋಧಿಸಲಿ, ಯಾರು ನಿಮ್ಮನ್ನು ದ್ವೇಷಿಸಲಿ, ನೀವು ದೇವರಿಗೆ ಮೆಚ್ಚಿಕೊಳ್ಳೋರಾಗಿರೋದಾದರೆ ನಿಮ್ಮ ವಿರೋಧಿಗಳು ನಿಮ್ಮ ಅಧೀನಕ್ಕೆ ಬರ್ತಾರೆ, ನಿಮ್ಮೊಂದಿಗೆ ಸಮಾಧಾನಕ್ಕೆ ಅವ್ರು ಬರಲೇಬೇಕು. ಇಲ್ಲಿ ನೋಡ್ರಿ, ಎಷ್ಟೆಲ್ಲ ದ್ವೇಷ ಮಾಡಿದ್ರು ಇಸಾಕನಿಗೆ ವಿರೋಧವಾಗಿ ಅವರೇ ಹುಡುಕಿಕೊಂಡು ಬಂದು ಸಮಾಧಾನವನ್ನು ಬಯಸಿದರು. ದೇವಜನರೇ,
ನಮಗೆ ಗೊತ್ತಿದೆ, ಅನೇಕರು ನೀವು ಯೇಸು ಕ್ರಿಸ್ತನ ಮೇಲಿದ್ದ ನಂಬಿಕೆ ನಿಮಿತ್ತವಾಗಿ ನಿಮ್ಮ ಕುಟುಂಬದಲ್ಲೇ ನಿಮ್ಮನ್ನು ಅನೇಕರು ದ್ವೇಷಿಸ್ತಿರ್ಬೋದು. ದಿನ ಬರ್ತದೆ ನಿಮ್ಮೊಂದಿಗೆ ದ್ವೇಷಿಸ್ತಿರುವಂಥವರು ಸಮಾಧಾನಕ್ಕೋಸ್ಕರ ನಿಮ್ಮನ್ನು ಹುಡುಕಿಕೊಂಡು ಬರ್ತಾರೆ. ನಿಮ್ಮ ಆಫೀಸ್ನಲ್ಲಿ ನೀವು ಯಾರಾದರೂ ನಿಮ್ಮ ಹೈಯರ್ ಅಥಾರಿಟಿಯಿಂದ, ನಿಮ್ಮ ಜೊತೆ ಕೆಲಸಗಾರರಿಂದ ದ್ವೇಷಕ್ಕೆ ಒಳಗಾಗಿರೋದಾದರೆ, ನಿಮ್ಮನ್ನು ಅವರು ವಿರೋಧಿಸುತ್ತಿರುವುದಾದರೆ ಅವರು ನಿಮ್ಮ ಸ್ನೇಹಿತರಾಗುವ ದಿನವೂ ಬರ್ತದೆ. ಇವತ್ತು ನೀವು ಇಂಥ ಸ್ಥಿತಿಯಲ್ಲಿ ಹಾದು ಹೋಗುತ್ತಿರೋದಾದರೆ ದೇವರು ನಿಮ್ಮ ಸಂಗಡ ಮಾತನಾಡ್ತಿದ್ದಾನೆ. ನಾವು ಕರ್ತನ ಮಕ್ಕಳು. ನಮ್ಮ ಆಸೆ ಒಂದೇ ಒಂದು, ನಮ್ಮ ಕರ್ತನನ್ನು ಮೆಚ್ಚಿಸುವಂಥದ್ದು. ನಾವು ಈ ಲೋಕದಲ್ಲಿ ಉಂಡರು ತಿಂದರು ಏನು ಮಾಡಿದರೂ ಕರ್ತನ ಮಕ್ಕಳಾದ ನಾವು ನಮ್ಮ ಜೀವಿತ ನಮ್ಮ ಯೇಸುವಿಗೆ ಮೆಚ್ಚುಗೆ ಆಗಿರಬೇಕೆಂಬ ಒಂದೇ ಉದ್ದೇಶದಲ್ಲಿರುವಾಗ ನಮಗೆ ಎಲ್ಲ ಸ್ಥಿತಿಗಳಲ್ಲೂ ಸಹ ಕರ್ತನು ಕಂಟ್ರೋಲ್ಗೆ ತೆಗೆದುಕೊಳ್ತಾನೆ. ಅದರ ದೊಡ್ಡ ಆಶೀರ್ವಾದದ ಮಾತು, ನಾವು ಕರ್ತನಿಗೆ ಮೆಚ್ಚುಗೆ ಆಗಿರುವಾಗ ವಿರೋಧಿಯು ನಮ್ಮೊಂದಿಗೆ ಆತನು ಕೂಡಿ ಬರ್ತಾನೆ, ನಮ್ಮೊಂದಿಗೆ ಸಮಾಧಾನಗೊಳ್ತಾನೆ ಅನ್ನುವಾಗ ನೋಡ್ರಿ ಎಷ್ಟು ಶ್ರೇಷ್ಠವಾದಂಥ ವಾಕ್ಯವಿದು. ನಮ್ಮನ್ನು ವಿರೋಧಿಸುವ ವಿರೋಧಿಯೇ ಆತನು ನಮ್ಮೊಂದಿಗೆ ಸಮಾಧಾನವಾಗ್ತಾನಂದರೆ ದೇವರು ಎಲ್ಲವನ್ನ ಮಾಡಲು ಶಕ್ತನು. ಇವತ್ತು ನೀವು ದೇವರೊಂದಿಗೆ ಯೋಗ್ಯರಾಗಿ ನಡೆಯಿರಿ, ದೇವರಿಗೆ ಮೆಚ್ಚುಗೆ ಉಳ್ಳವರಾಗಿರ್ರಿ. ಉಳಿದಿದ್ದೆಲ್ಲವನ್ನ ದೇವರು ಕಂಟ್ರೋಲ್ಗೆ ತೆಗೆದುಕೊಳ್ತಾನೆ. ಈ ದಿವಸ ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಕರ್ತನ ಸಮಾಧಾನದಲ್ಲಿ ಜೀವಿಸಿರಿ. ಯಾರನ್ನು ದ್ವೇಷಿಸಬೇಡ್ರಿ, ಎಲ್ಲರನ್ನ ಪ್ರೀತಿಸಿರಿ. ನಿಮ್ಮನ್ನು ಯಾರಾದರೂ ದ್ವೇಷಿಸ್ತಿದ್ರು ಅವರಿಗೋಸ್ಕರ ಪ್ರಾರ್ಥಿಸಿರಿ. ನಿಮ್ಮನ್ನು ದ್ವೇಷಿಸುವವರು, ನಿಮ್ಮನ್ನು ಹಾಗೆ ಮಾಡುವವರು ನಿಮ್ಮೊಂದಿಗೆ ಅವರು ಬಂದು ತಗ್ಗಿಸಿಕೊಂಡು ಕ್ಷಮೆ ಕೇಳಿ ನಿಮ್ಮೊಂದಿಗೆ ಸಮಾಧಾನವಾಗಿ ಜೀವಿಸುವ ದಿನವು ಇಂದಿನಿಂದ ಆರಂಭವಾಗ್ತದೆ. ಈ ವಾಕ್ಯಗಳು ನಿಮ್ಮನ್ನು ಆಶೀರ್ವದಿಸಲಿ. ಈ ದಿವಸ ನಿಮ್ಮ ಎಲ್ಲ ಕಾರ್ಯಗಳನ್ನು ಕರ್ತನು ನಡೆಸೋದಕ್ಕೋಸ್ಕರ ನಿಮಗಾಗಿ ನಾವು ಪ್ರಾರ್ಥಿಸ್ತೇವೆ. ಥ್ಯಾಂಕ್ ಯು ಫಾದರ್. ಕರ್ತನೆ ನಿನಗೆ ಸ್ತೋತ್ರ ಸ್ವಾಮಿ. ಏಸಪ್ಪ ತಂದೆ, ನಿನ್ನ ವಾಕ್ಯ ಹೇಳಿದ ಹಾಗೆ ಕರ್ತನೆ ನಾವು ನಿನಗೆ ಮೆಚ್ಚುಗೆಯಾದ ಜೀವಿತವನ್ನು ಜೀವಿಸಲು ನಮಗೆ ಸಹಾಯವನ್ನು ಮಾಡು ಕರ್ತ. ಏಸಪ್ಪ ನಮಗೆ ಎದುರಾಗಿ ನಿಂತವರು ಸಹ ನಮ್ಮ ಸ್ನೇಹಿತರಾಗುವರು ಏಸಪ್ಪ. ತಂದೆ, ಇದಕ್ಕಾಗಿ ನಮ್ಮನ್ನು ನಾವು ಕ್ರಮಪಡಿಸಿಕೊಳ್ಳುವಂತೆ ಕರ್ತನೆ ಯಾವ ಭಾಗದಲ್ಲಿ ಕ್ರಮಪಡಿಸಿಕೊಳ್ಳಬೇಕು ಆ ಭಾಗದಲ್ಲಿ ನೀನು ಕ್ರಮಪಡಿಸು ಸ್ವಾಮಿ. ಕರ್ತನೆ ನಾವು ನಿಮಗೆ ಮೆಚ್ಚುಗೆಯಾಗಿ ಜೀವಿಸುವಂತೆ ಕರ್ತನೆ ನಿನಗೆ ಏಸಪ್ಪ ನೀನು ಹೇಳಿದಂತೆ ಜೀವಿಸಲು ಕರ್ತನೆ ನಮಗೆ ಸಹಾಯವನ್ನು ಮಾಡೆಂದು ಕೇಳ್ಕೊಳ್ತಿದ್ದೇವೆ ಸಪ್ಪ. ನಮ್ಮ ಕೆಲಸದ ಜಾಗಗಳಲ್ಲಿ, ನಮ್ಮ ಕರ್ತನೆ ಸ್ವಾಮಿ ಮನೆಗಳಲ್ಲಿ ಕರ್ತನೆ ಎದುರಾಗಿ ನಮಗೆ ಯಾರಾದರೂ ಇರುವುದಾದರೂ ಸ್ವಾಮಿ ನಿನ್ನ ಸಮಾಧಾನವು ನೆಲೆಗೊಳ್ಳಲೆಂದು ಕೇಳಿಕೊಳ್ಳುತ್ತಿದ್ದೇವೆ ಏಸಪ್ಪ. ತಂದೆ, ನಾವು ಎಲ್ಲರಿಗಾಗಿ ಪ್ರಾರ್ಥಿಸುತ್ತೇವೆ. ಎಲ್ಲರ ಮಧ್ಯದಲ್ಲಿ ಸಮಾಧಾನ ಉಂಟು ಮಾಡು ಕರ್ತ. ಎಲ್ಲರ ಮಧ್ಯದಲ್ಲಿ ಕರ್ತನೆ ಪ್ರೀತಿ ಉಂಟು ಮಾಡು ಸ್ವಾಮಿ. ಅಪ್ಪ, ನಿನಗೆ ಮೆಚ್ಚುಗೆಯಾಗಿ ಜೀವಿಸಲು ಕರ್ತನೆ ನೀನೇ ಸಹಾಯ ಮಾಡೆಂಬುದಾಗಿ ಕೇಳ್ಕೊಳ್ತಿದ್ದೇವೆ. ಈ ದಿನವು ಸ್ವಾಮಿ ಎಲ್ಲರಿಗೆ ಆಶೀರ್ವಾದಕರವಾಗಿರಲಿ, ಶುಭವು ಉಂಟಾಗಲಿ ಎಂದು ಕೇಳ್ಕೊಳ್ತಿದ್ದೇವೆ. ಇದೇ ದಿನದಲ್ಲಿ ಸ್ವಾಮಿ ಕರ್ತನೆ ಅಪ್ಪ ಇವರ ವಿರುದ್ಧವಾಗಿ ಸೈತಾನನು ಮಾಡುವ ಎಲ್ಲ ಕಾರ್ಯಗಳು ಯೇಸುವಿನ ನಾಮದಲ್ಲದು ಲಯವಾಗಿ ಹೋಗಲಿ ಕರ್ತ. ಆತನ ಎಲ್ಲ ಯೋಜನೆಗಳು ನಿಷ್ಫಲವಾಗಲಿ. ನಿನ್ನ ಸಮಾಧಾನ ಉಂಟು ಮಾಡೋದಕ್ಕಾಗಿ ಸ್ತೋತ್ರ ಸ್ವಾಮಿ. ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ನಮ್ಮ ಜೀವವುಳ್ಳ ತಂದೆಯೇ. ಆಮೆನ್. God bless you all. God bless you. ಸುವಾರ್ತೆ ತಲುಪದ ಊರು ಇರಲೇಬಾರದು, ಸಭೆಯೂ ಇಲ್ಲದ ಗ್ರಾಮ ಇರಬಾರದೆಲ್ಲಿಯೂ. ಸುವಾರ್ತೆ ತಲುಪದ ಊರು ಇರಲೇಬಾರದು, ಸಭೆಯೂ ಇಲ್ಲದ ಗ್ರಾಮ ಇರಬಾರದೆಲ್ಲಿಯೂ. ಇದುವೇ ಗ್ರಾಮ ಇರಬಾರದೆಲ್ಲಿಯೂ. ವಾರ್ತೆ ತಲುಪದ ಊರು ಇರಲೇಬಾರದು, ಸಭೆಯೂ ಇಲ್ಲದ ಗ್ರಾಮ